ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಏನಬೇಡ, ಜಾತಿ ವಿಜಾತಿ ಏನಬೇಡ, ದೇವ ನುಲಿದಾತನೇ ಜಾತ ಸರ್ವಜ್ಞ. ಸರ್ವಜ್ಞ ಈ ಮಾತನ್ನು ಯಾಕೆ ಹೇಳಿದ? ಸರ್ವಜ್ಞ ಆಗಿ ಹೋಗಿ ಎಷ್ಟು ಶತಮಾನಗಳು ಕಳೆದು ಹೋಗಿವೆ. ಬಸವಣ್ಣನವರು ಅದೇ ರೀತಿಯಲ್ಲಿ ಸಮಾಜಕ್ಕೋಸ್ಕರ ಎಷ್ಟು ಇಡೀ ಜೀವನವನ್ನು ಮುಡುಪಾಗಿಟ್ಟರು, ಎಷ್ಟು ಪ್ರಯತ್ನ, ಎಷ್ಟು ನೋವು ಅನುಭವಿಸಿದ್ದು, ಶರಣರಿಗಾದಂತಹ ಅಪಮಾನಗಳೆಷ್ಟು, ತೊಂದರೆಗಳೆಷ್ಟು, ಬುದ್ಧನ ಕಾಲದಲ್ಲಿ ಆದಂತಹ ಹೋರಾಟ ಎಂತಹದ್ದು. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಾವು ಜನ್ಮಿಸಿದಂತಹ ಜಾತಿಯ ಕಾರಣಕ್ಕೋಸ್ಕರ ಎಷ್ಟು ಅಪಮಾನಗಳನ್ನು, ಎಷ್ಟೆಲ್ಲ ನೋವುಗಳನ್ನು, ಸಂಕಟವನ್ನು, ಸವಾಲುಗಳನ್ನು ಎದುರಿಸಬೇಕಾಯಿತು. ಎಷ್ಟು ತಾರತಮ್ಯ, ಮೇಲು ಕೀಳು ಭೇದಭಾವ, ಮನುಷ್ಯನನ್ನು ಮನುಷ್ಯನಾಗಿ ಕಾಣುವಂತಹ ಒಂದು ಸಮಾಜ ಇಲ್ಲದೇ ಇದ್ದರೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಅದು ಎಲ್ಲರಿಗೂ ಗೊತ್ತಿರಬೇಕು. ಸಮಾಜದಲ್ಲಿ ಬದುಕುತ್ತಿರುವಂತಹ ಎಲ್ಲರಿಗೂ, ಅದು ಆ ಕಾಲದಲ್ಲಿ ಬದುಕಿದ್ದವರಾಗಿರ್ಬೋದು, ಅಥವಾ ನಂತರದ ಕಾಲದವರಾಗಿರ್ಬೋದು, ಈಗಿನ ಕಾಲದವರಾಗಿರ್ಬೋದು. ಯಾಕೆ ಜಾತಿ ನಿರ್ಮಾಣ ಆಯಿತು? ಅದು ಬರೀ ವರ್ಗಗಳು, ಒಂದೊಂದು ಕಾಯಕವನ್ನು ಮಾಡ್ತಿದ್ದಂತಹ ಒಂದೊಂದು ವರ್ಗಗಳು, ನಮ್ಮ ಕಾಯಕ ಹೆಚ್ಚು, ನಮ್ಮ ಕಾಯಕ ಹೆಚ್ಚು, ನಮ್ಮ ಕಾಯಕ ಹೆಚ್ಚು, ನಿಮ್ಮದು ಕಡಿಮೆ, ನಿಮ್ಮದು ಕಡಿಮೆ, ನಿಮ್ಮದು ಕಡಿಮೆ. ಕನಕದಾಸರು ಹೇಳ್ತಾರೆ ನೋಡಿ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅವನು ಯಾರೇ ಆಗಿರಲಿ, ಕಳ್ಳ ಆಗಲಿ, ಸುಳ್ಳಾಗಲಿ, ದರೋಡೆಕೋರ ಆಗಿರಲಿ, ಸೇನಾಧಿಪತಿ ಆಗಲಿ, ರಾಜನಾಗಿರಲಿ ಅಥವಾ ಸಾಮಾನ್ಯನಾಗಿರಲಿ, ಎಲ್ಲರೂ ಕೂಡ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇದನ್ನು ಯಾಕೆ ಸಮಾಜ ಇಲ್ಲಿ ತನಕ ಅರ್ಥ ಮಾಡಿಕೊಂಡಿಲ್ಲ? ಮಹಾತ್ಮ ಗಾಂಧಿಯವರು ಹೇಳ್ತಾರಲ್ಲೇ, ಅಸ್ಪೃಶ್ಯತೆ ಎನ್ನುವುದು ಈ ಸಮಾಜಕ್ಕೆ ಅಂಟಿದಂತಹ ಶಾಪ ಎಂಬುದಾಗಿ. ಈ ಶಾಪ ವಿಮೋಚನೆಗೆ ಯಾವ ಕಾಲದಿಂದ ಪ್ರಯತ್ನ ನಡೀತಿದೆ? ಬುದ್ಧನ ಕಾಲದಿಂದ, ಬಸವಣ್ಣನವರ ಕಾಲದಲ್ಲಿ, ಆನಂತರ ಮಹಾತ್ಮ ಗಾಂಧಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಹಾಗೆ ಅನೇಕ ಮಹನೀಯರು ಈ ಒಂದು ಕೆಟ್ಟ ವಿಚಾರವನ್ನು ಸಮಾಜದಿಂದ ತೊಡೆದು ಹಾಕಲಿಕ್ಕೆ ಪ್ರಯತ್ನಿಸಿದ್ದು. ಆದರೆ ಸಾಧ್ಯ ಆಯಿತಾ? ಸಾಧ್ಯ ಆಗಿಲ್ಲ. ದೀನ ದುರ್ಬಲರಿಗೆ ಯಾವತ್ತೂ ಕೂಡ ಸಮಾಜ ಒಳ್ಳೆಯ ದೃಷ್ಟಿಯಲ್ಲಿ ನೋಡಿಲ್ಲ. ಮೊದಲು ಜಾತಿಯ ಕಾರಣಕ್ಕೋಸ್ಕರವೇ ಅವನನ್ನು ನೋಡೋ ನೋಟವೇ ಬೇರೆ ಆಗಿರುತ್ತೆ. ಎಷ್ಟೇ ಜ್ಞಾನಿಯಾಗಿರಲಿ, ಎಷ್ಟೇ ಸಂಪತ್ತನ್ನು ಹೊಂದಿದರೂ ಕೂಡ ಅವನು ಇಂಥವನಲ್ವ ಅಂತ. ಉದಾಹರಣೆಗೆ ಒಂದು ಮಹಾಭಾರತದ ಒಂದು ವಿಚಾರವನ್ನು ಹೇಳಬೇಕು ಅಂದರೆ ಕರ್ಣನ ವಿಚಾರ. ಕರ್ಣ ಶೌರ್ಯದಲ್ಲಿ, ರೂಪದಲ್ಲಿ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಅವಕಾಶಗಳಿಂದ ಎಷ್ಟು ವಂಚಿತನಾದ. ಅವನು ಸೂತಪುತ್ರ ಎಂಬ ಕಾರಣಕ್ಕೋಸ್ಕರ ಅವರಿಗೆ ಎಷ್ಟೆಲ್ಲ ಅಪಮಾನಗಳಾಯಿತು. ಈ ಎಲ್ಲ ಅವಮಾನಗಳನ್ನು ಅನುಭವಿಸಿ ಕೂಡ ಕರ್ಣ ತ್ಯಾಗಮಯಿಯಾದ. ಇವತ್ತು ಕೂಡ ಕರ್ಣನನ್ನು ಎಲ್ಲ ನೆನೆಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವನಲ್ಲಿ ಶೌರ್ಯ ಇತ್ತು, ದಾನ ಗುಣ ಇತ್ತು, ಎಲ್ಲ ಗುಣಗಳಿದ್ದರೂ ಕೂಡ ಕರ್ಣನನ್ನು ಆ ಕಾಲದಲ್ಲಿ ಸೈಡ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತು. ಆಮೇಲೆ ಬೇಟೆಗಾರನ ಮಗ ಏಕಲವ್ಯ ಅರ್ಜುನನನ್ನು ಮೀರಿಸ್ತಾನೆ ಎಂಬಂತಹ ವಿಚಾರ ಗೊತ್ತಾದಾಗ ದ್ರೋಣಾಚಾರ್ಯರು ಏನು ಕೇಳ್ತಾರೆ? ಮಾನಸ ಗುರುಗಳು ಯಾವತ್ತೂ ಕೂಡ ಕೂತು ಪಾಠ ಹೇಳಿಕೊಟ್ಟವರಲ್ಲ ಬಿಲ್ಲು ವಿದ್ಯೆಯನ್ನು. ಅವರು ಹೆಬ್ಬೆರಳನ್ನು ಕೊಟ್ಬಿಡು, ಅರ್ಜುನನ ಮೀರಿಸೋರು ಯಾರೂ ಇರಬಾರ್ದು ಈ ಜಗತ್ತಿನಲ್ಲಿ, ಹೆಬ್ಬೆರಳು ಕೊಟ್ಬಿಡ್ತಾನೆ ಅವನು. ಹೆಬ್ಬೆರಳು ಕೊಟ್ಟ ಮೇಲೆ ಅವನು ಬಾಣ ಹೊಡೋದಾದರೆ ಹೇಗೆ ಅಲ್ವಾ? ಆ ಬಾಣ ಹೊಡುವಂಥ ಅವನ ಪರಿಶ್ರಮ ಎಲ್ಲ ವ್ಯರ್ಥ ಆಯಿತು. ಕರ್ಣನಿಗೆ ನಿಸ್ತೇಜನ ಮಾಡಿದ್ರು. ಹೀಗೆ ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಈ ಒಂದು ಜಾತಿಯ ಕಾರಣವೇ ಬಹಳಷ್ಟು ಪ್ರತಿಭಾವಂತರನ್ನು ಈ ಸಮಾಜ ತೊಡೆದು ಹಾಕಿದೆ ಅನ್ನೋ ಇತಿಹಾಸ ಇದೆ. ಅದಕ್ಕೆ ನಮ್ಮ ಚರಿತ್ರೆಯಲ್ಲಿ ಆ ಹೆಜ್ಜೆ ಗುರುತುಗಳನ್ನು ನೋಡಬಹುದು. ಹಾಗಾಗಿ ಏನೋ ಒಂದು ಆ ಕೆಳ ಸಮುದಾಯದ, ತಳ ಸಮುದಾಯದ ಶೋಷಣೆಗೆ ಒಳಗಾದವರಿಗೆ ಒಂದು ಸುರಕ್ಷತೆ ಕೊಡಬೇಕು, ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಎಂಬಂತಹ ಒಂದು ಸಂವಿಧಾನದ ಆಶಯ ಇದೆಯಲ್ಲ, ಆ ಆಶಯಕ್ಕೆ ಧಕ್ಕೆ ತರುವಂತಹ ಕೆಲಸಗಳು ಎಲ್ಲೆಲ್ಲಿ ನಡೀತಾ ಇಲ್ಲ. ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅದು ಸಾರ್ವಜನಿಕ ಒಂದು ಸ್ಥಳ, ಅದು ಒಂದು ಪಾರ್ಕ್, ಸಾರ್ವಜನಿಕ ಸ್ಥಳ. ದೇವಸ್ಥಾನ ಅಂದರೆ ಪೂಜಾ ಸ್ಥಳಕ್ಕೆ ಎಲ್ಲರೂ ಹೋಗಬೇಕು, ಬರಬೇಕು. ಕೆಲವರಿಗೆ ನಿಷಿದ್ಧಗೊಳಿಸಿದ್ರೆ, ಹೊರಗೆ ನಿಲ್ಲಿಸಿದ್ರೆ, ಇದು ನಮ್ಮ ಸಮಾಜಕ್ಕೆ ಅಂಟಿದಂತಹ ಕಳಂಕ. ಈ ಕಳಂಕ ನಿವಾರಣೆಗೋಸ್ಕರ ಆ ಕಾಲದಿಂದಲೂ ಮಹನೀಯರು ಜನ್ಮವಿತ್ತು ಈ ಸಮಾಜವನ್ನು ಪರಿಶುದ್ಧಗೊಳಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ. ನೀವು ಎಷ್ಟೇ ಶುದ್ಧೀಕರಿಸಿದ್ರೂ ಮತ್ತೆ ಅದರಲ್ಲಿ ಏನೆಲ್ಲ ಒಂದು ಕಲುಷಿತ ಭಾವನೆಗಳು ತುಂಬಿಕೊಳ್ತಾ ಹೋಗ್ತೀವಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಮಾಜದಲ್ಲಿ ನೋಡ್ಬೋದು. ಹಾಗಾಗಿ ದೇವನೊಲಿದಾತನೇ ಜಾತ ಅಂತ ಏನು ಸರ್ವಜ್ಞ ಹೇಳ್ತಾನಲ್ಲ, ಯಾರು ದೇವರಿಗೆ ಹತ್ತಿರವಾಗಿರುತ್ತಾನೆ, ಬಸವಣ್ಣವರು ಸೆಟ್ಟಿ ಎಂಬರೆ ಸಿರಿಯಾಳನ,
ಮಡಿವಾಳನೆಂಬರೆ ಮಾಚಯ್ಯನ, ಡೋಹರನೆಂಬರೆ ಕಕ್ಕಯ್ಯನ, ಮಾದಾರನೆಂಬರೆ ಚೆನ್ನಯ್ಯನ. ನಿಜವಾಗ್ಲೂ ಬಸವಣ್ಣವರು ಅವ್ರಿಗೆ ಆ ರೀತಿ ಹೇಳೋಕ್ಕಾಗುತ್ತಾ? ಅವರು ಘನತೆವೆತ್ತ ಪುರುಷರವರು. ಬಸವಣ್ಣನವರು ಆ ರೀತಿ ಇವನಾರವ ಎಂದೆನಿಸಿದರೆಯ ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗನ ಮಗನೆಂದೆನಿಸಯ್ಯ. ಎಷ್ಟು ಕ್ಲಾರಿಟಿ ಇದೆ ಅಂತ ಹೇಳಿದ್ರೆ, ಆ ಮಹನೀಯರು ಬದುಕಿ ಬಾಳಿ ನಡೆದಾಡಿದಂತಹ ಭೂಮಿಯಲ್ಲಿ ಏನೆಲ್ಲ ಆಗ್ತಾ ಇದೆ, ಎಷ್ಟು ಕಷ್ಟ ಇದೆ. ಶತಮಾನಗಳಿಂದ ನೋವನ್ನು ಅನುಭವಿಸಿ ಬಂದವ್ರಿಗೆ ಆ ನೋವು ಇದ್ದೇ ಇರುತ್ತೆ. ಇರೋ ಹಾಗೆ ಮಾಡಿದೆ ಈ ಸಮಾಜ. ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಬದುಕಿದ್ರೆ ಜೀವನ. ಎಲ್ಲರಿಗೂ ಜೀವನ ಬೇಕು, ಎಲ್ಲರಿಗೂ ಜೀವನ ಇದೆ. ಎಲ್ಲರೂ ಸುಖಿಗಳಾಗಿ ಸಂತೋಷದಿಂದ ದೇವರು ಕೊಟ್ಟಂತಹ ಬಾಳನ್ನು ಚೆನ್ನಾಗಿ ಅನುಭವಿಸಿ ಹೋಗೋದು ಬಹಳ ಒಳ್ಳೆಯದು. ಒಳ್ಳೇದು ಮಾಡಿದ್ರೆ ಶತಮಾನಗಳ ಕಾಲ ಈ ಸಮಾಜ ನಮ್ಮನ್ನು ನೆನೆಯುತ್ತೆ. ಥ್ಯಾಂಕ್ ಯು. ಧನ್ಯವಾದ.